ಪರಾಭವ ನಾಮ ಸಂವತ್ಸರದ ನಿಜ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದ ಕುಂಭ ರಾಶಿಯ ಫಲದ ಚಿಂತನೆಯನ್ನು ಮಾಡುವುದಾದರೆ, ಲಾಭಾಧಿಪತಿ ಮತ್ತು ದ್ವಿತೀಯಾಧಿಪತಿಯಾದಂತಹ ಗ್ರಹ ಷಷ್ಠ ಭಾವದಲ್ಲಿ, ಸಪ್ತಮಾಧಿಪತಿಯಾದಂತಹ ಗ್ರಹ ಪಂಚಮ ಭಾವದಲ್ಲಿ, ಹಾಗೆ ಚತುರ್ಥಾಧಿಪತಿಯಾದಂತಹ ಗ್ರಹನೂ ಕೂಡ ಷಷ್ಠ ಭಾವದಲ್ಲಿ, ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿಯಾದಂತಹ ಗ್ರಹ ಷಷ್ಠದಲ್ಲಿ. ವಿದ್ಯಾರ್ಥಿಗಳಿಗೆ ಒಂದಷ್ಟು ಏನು ತಮ್ಮ ನಿರೀಕ್ಷೆಯ ಫಲಗಳು ತಮ್ಮ ಪಾಲಿಗೆ ಲಭ್ಯ ಇಲ್ಲ ಹೇಳುವಂತಹ ದುಃಖಗಳು ಕಂಡು ಬರ್ತಾ ಇದ್ದಾವೆ. ಜೊತೆಯಲ್ಲಿ ತಾವುಗಳೇನು ಪ್ರಯತ್ನವನ್ನು ಮಾಡ್ತೀರಿ ಅದಕ್ಕೆ ಪೂರಕವಾದಂತಹ ಫಲಗಳು ಕೂಡ ತಮ್ಮ ಪಾಲಿಗೆ ಲಭ್ಯ ಇಲ್ಲ ಅನ್ನುವಂತಹ ರೀತಿಯಲ್ಲಿ ದುಃಖವನ್ನು ಪಡ್ತೀರಿ. ಜೊತೆಯಲ್ಲಿ ತಾವುಗಳು ಅಧ್ಯಯನ ಆಸಕ್ತರಾಗಿ ಹಿಂಬಾಲಿಸುವಲ್ಲಿಯೂ ಕೂಡ ತಾವು ವಿಫಲತೆಯನ್ನು ಕಂಡುಕೊಂಡಿದ್ದೀರಿ ಹೇಳುವಂತಹ ದುಃಖವೂ ಕೂಡ ತಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಇನ್ನು ವೃತ್ತಿ ಜೀವನ, ಉದ್ಯಮ ಜೀವನ, ತಾವು ಅಂದುಕೊಂಡ ರೀತಿಯ ಒಂದಷ್ಟು ಫಲಗಳು ಕಷ್ಟಕರ, ಸುದೀರ್ಘವಾದಂತಹ ಕಾಲಘಟ್ಟದಿಂದಲೂ ಕೂಡ ಬದುಕಿನಲ್ಲಿ ಒಂದಷ್ಟು ಸ್ಪಷ್ಟತೆ ಇಲ್ಲದೇ ಇರುವಂತಹ ಸ್ಥಿತಿ, ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ದುಃಖವನ್ನು ಪಡುವಂತಹ ಸ್ಥಿತಿ, ಇನ್ನು ಕೌಟುಂಬಿಕವಾದಂತಹ ವ್ಯವಸ್ಥೆಯಲ್ಲಿ ದುಃಖವನ್ನು ಪಡುವಂತಹ ಸ್ಥಿತಿ, ಸಾಂವಿಧಾನಿಕವಾದಂತಹ ಒಂದಷ್ಟು ಬಿಕ್ಕಟ್ಟಿನ ಅನುಭವಗಳು ಹೇಳುವಂತಹದ್ದು ನಿಮ್ಮ ಪಾಲಿಗಾಗುವುದು, ಹಾಗೆ ದೈಹಿಕ ಮಾನಸಿಕವಾದಂಥ ಆರೋಗ್ಯ ವಿಷಯದಲ್ಲಿಯೂ ಕೂಡ ಒಂದಷ್ಟು ಸಮಾಧಾನ ಇಲ್ಲ, ನೋವಿನ ಫಲಗಳು ಹೇಳುವಂತಹದ್ದು ತಮ್ಮ ಪಾಲಿಗಿರ್ತದೆ. ಜೊತೆಯಲ್ಲಿ ದುಃಖಗಳು ಉಂಟು, ಸುಖಕ್ಕೆ ಸಂಬಂಧಪಟ್ಟಂತಹ ಆಶಾಭಾವನೆಗಳು ಎದುರಾಗುವಂತಹ ಸಂದರ್ಭ. ಇದೆರಡೂ ಕೂಡ ನಿಮ್ಮ ಅನುಭವಕ್ಕೆ ಬರ್ತಾ ಇರ್ತದೆ. ತಮ್ಮ ಪಾಲಿಗೆ ಈಗ ಶನಿಯ ಕೊನೆಯ ಘಟ್ಟದಲ್ಲಿ ತಾವಿದ್ದೀರಿ. ಸಾರ್ಧ ಸಪ್ತಮ ಶನಿಯ ಕೊನೆಯ ಕಾಲಘಟ್ಟ, ಅರ್ಥಾತ್ ಇನ್ನೊಂದು ಸಂವತ್ಸರಗಳ ಕಾಲ ಶನಿ ನಿಮ್ಮ ಜೊತೆಗಿರ್ತಾನೆ. ಸುದೀರ್ಘವಾದಂತಹ ಕಾಲಘಟ್ಟದಲ್ಲಿ ತಮ್ಮ ಜೊತೆಗಿದ್ದಾಗ ಏನೆಲ್ಲ ಅನುಭವಗಳನ್ನು ಕೊಟ್ಟಿದ್ದಾನೆ, ಆ ಅನುಭವಗಳಲ್ಲಿ ಬಹುತೇಕ ಋಣಾತ್ಮಕವಾದಂತಹ ಅನುಭವಗಳೇ ಜಾಸ್ತಿ ಆಗಿರ್ತದೆ. ಅಂತಹ ಅನುಭವಗಳನ್ನೆಲ್ಲ ಏನು ತೆಗೆಯುವಂತಹ ಕೆಲಸವನ್ನು, ದೂರ ಮಾಡುವಂತಹ ಕೆಲಸವನ್ನು ಶನಿ ಖಂಡಿತ ಮಾಡ್ತಾನೆ ಹೇಳುವಂತಹದ್ದು ಶಾಸ್ತ್ರಸಮ್ಮತ ವಿಷಯ. ಹಾಗಾಗಿ ದುಃಖ ಬೇಡ. ವೃತ್ತಿಯಲ್ಲಿ ಪ್ರಯತ್ನಗಳನ್ನು ಮಾಡಿ ಅದಕ್ಕೆ ಪೂರಕವಾದಂತಹ ಫಲಗಳುಂಟು. ಋಣಗಳೆಲ್ಲ ಇರ್ತದೆ, ಅಂತಹ ಋಣಗಳಿಂದೆಲ್ಲ ಮುಕ್ತರಾಗುವಂತಹ ಫಲಗಳು ಸಾಮೀಪ್ಯದಲ್ಲಿಯೇ ಉಂಟು. ಇನ್ನು ದೈಹಿಕ ಮಾನಸಿಕವಾದಂಥ ಆರೋಗ್ಯ ವಿಷಯದಲ್ಲಿಯೂ ಕೂಡ ಸುಧಾರಣೆಯ ಫಲಗಳುಂಟು. ವೃತ್ತಿಯಲ್ಲಿ ಒಂದು ಸ್ಪಷ್ಟತೆ, ಉದ್ಯೋಗದಲ್ಲಿ ಉದ್ಯಮದಲ್ಲಿ ಒಂದಷ್ಟು ಸ್ಪಷ್ಟತೆ, ಆರ್ಥಿಕವಾದಂತಹ ಚೇತರಿಕೆಯ ಅನುಭವಗಳು, ಕೌಟುಂಬಿಕ ಸಾಂಸಾರಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸುಧಾರಣೆಯ ಸ್ಥಿತಿಯ ಅನುಭವಗಳು, ಇದೆಲ್ಲವೂ ಕೂಡ ಖಂಡಿತ ಸಾಧ್ಯ. ಇದೆಲ್ಲವೂ ಕೂಡ ಬದುಕಿನಲ್ಲಿ ಒಂದು ಆತ್ಮಸ್ಥೈರ್ಯದ ಒಂದು ಅನುಭವವನ್ನು ಈ ಶನಿ ನಮ್ಮ ಜೊತೆಗಿದ್ದಾಗ ಕೊಡ್ತಾನೆ ಹೇಳುವಂಥದ್ದು. ಭಯ ಇಲ್ಲದೆ ಇರುವಂತಹ ಜೀವನವನ್ನು ನಡೆಸುವುದಕ್ಕೆ ಬೇಕಾದಂತಹ ಅನುಭವವನ್ನು ಶನಿ ಜೊತೆಗಿದ್ದಾಗೆ ಕೊಡ್ತಾನೆ ಅಂತ ಹೇಳುವಂಥದ್ದು. ಹಾಗಾಗಿ ತಾವುಗಳು ಈಗ ಮಾಡಬೇಕಾದದ್ದೇನು ಕೇಳಿದರೆ, ಶಿವನ ಪ್ರೀತಿಗೆ ಸಂಬಂಧಪಟ್ಟಂತಹ ಅಧ್ಯಾತ್ಮದ ಆಚರಣೆಗಳು, ಶಿವಾಲಯಕ್ಕೆ ಹೋಗುವಂತಹದ್ದು, ಶಿವನಿಗೆ ಪ್ರದಕ್ಷಿಣೆ, ನಮಸ್ಕಾರ, ರುದ್ರಾಭಿಷೇಕ, ಬಿಲ್ವಾರ್ಚನೆ, ಭಸ್ಮಾರ್ಚನೆ ಇತ್ಯಾದಿ ಎಲ್ಲ ಸೇವೆಗಳಲ್ಲಿ ಯಾವುದಾದ್ರೂ ಒಂದು ಸೇವೆಗಳನ್ನು ತಾವು ಅರ್ಪಣೆ ಮಾಡುವಂಥದ್ದು. ಇದರಿಂದ ಬಹುತೇಕ ಧನಾತ್ಮಕ ಅನುಭವಗಳು, ಧನಾತ್ಮಕ ಫಲಗಳು ತಮ್ಮ ಬದುಕಿನಲ್ಲಿ ಖಂಡಿತ ಸಾಧ್ಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.